பள்ளி ஆசிரியர்களை என் உயர்வுக்கு காரணம் என்று கூறி பழைய நினைவுகளை பகிர்ந்த நடிகர் ரஜினிகாந்த் வீடியோ வெளியிட்டுள்ளார். கர்நாடக மாநிலம் பெங்களூரில் உள்ள ஆச்சார்யா பாடசாலா பள்ளி மற்றும் கல்லூரியின் 90வது ஆண்டு விழாவை முன்னிட்டு நடிகர் ரஜினிகாந்த் வாழ்த்து தெரிவித்தார். அவர் தாம் படித்த பள்ளி ஆண்டு விழாவிற்கு வீடியோ பதிவு மூலம் நினைவுகளை பகிர்ந்து வாழ்த்து தெரிவித்துள்ளார். அந்த வீடியோவில் ரஜினிகாந்த் கூறுகையில், ஆசிரியர்களின் அன்பும் ஆதரவும் எனது உயர்வுக்கு அடித்தளமாக அமைந்தது. எனது வளர்ச்சிக்கு அடித்தளமிட்ட ஆசிரியர்களுக்கு வாழ்த்துக்கள். கன்னட வழி வகுப்பில் படிக்கும் போது நான் வகுப்பில் முதல் மாணவனாக இருந்தேன். நான் 98 மதிப்பெண் எடுத்தேன். நான் நல்ல மதிப்பெண்கள் எடுத்ததால் என் அண்ணன் என்னை ஆங்கில வழி கல்விக்கு சேர்த்தார். கன்னட மொழியில் பள்ளியில் இருந்து ஆங்கில மொழி பள்ளிக்கு மாறிய போது படிப்பில் சிரமங்களை எதிர்கொண்டேன். மன உளைச்சலுக்கு ஆளானேன். பள்ளி ஆசிரியர்கள் அனைவரும் எனது சிரமத்தை புரிந்து கொண்டு பாடம் நடத்தினார்கள். 10ஆம் வகுப்பில் குறைவான மதிப்பெண்கள் மட்டுமே பெற்றேன். சில காரணங்களால் கல்லூரியை தொடர முடியவில்லை. பள்ளி நாட்களில் பள்ளிகளுக்கிடையான போட்டிகளில் கலந்து கொண்டேன். போட்டிகளில் பங்கேற்பதற்கு முன் வகுப்பில் பல விதமான கதைகளை சொல்வேன். நான் பார்த்த திரைப்படங்களை நண்பர்கள் முன்னிலையில் நடித்து காட்டுவது வழக்கம். இது எங்கள் ஆசிரியர்களுக்கும் தெரியும். அதை கவனித்த அவர்கள் போட்டிகளில், குறிப்பாக நாடகத்தில் பங்கேற்க ஊக்கமளித்தனர். பள்ளியில் ஏற்பாடு செய்திருந்த சண்டாலா என்ற நாடகத்தில் முதல் முறையாக நடித்தேன். அதனை மறக்க முடியாது. அந்த நாடகத்திற்கு பரிசு கிடைத்தது. கேடயத்தை வென்றோம். எனக்கு சிறந்த நடிகருக்கான விருதும் கிடைத்தது. இப்போது என்னால் முடிந்தவரை குழந்தைகளை மகிழ்விக்க முயற்சிக்கிறேன். இதற்கெல்லாம் காரணம் ஏபிஎஸ் பள்ளி மற்றும் கல்லூரிதான். அதுதான் பெருமை. நாங்கள் அங்கு கழித்த நாட்கள், நாங்கள் விளையாடிய விளையாட்டுக்கள் மறக்க முடியாது. இவ்வாறு ரஜினிகாந்த் தெரிவித்தார். ಎಲ್ಲರಿಗೂ ನಮಸ್ಕಾರ. APS ಸಂಸ್ಥೆಯ ಈ ಅಲ್ಯುಮಿನಿ ಡೇನಲ್ಲಿ ಈಗ ನಿಮ್ಮ ಜೊತೆ ನಾ ಇಲ್ಲ ಇದ್ದಿದ್ದು ತುಂಬ ಚೆನ್ನಾಗ್ತಾ ಇತ್ತು. ಬಟ್ ನಾನೀಗ ಬ್ಯಾಂಕಾಕಲ್ಲಿ ಶೂಟಿಂಗ್ ನಡೀತಾ ಇದ್ದೆ, ಅಲ್ಲಿಂದ ಮಾತಾಡ್ತಾ ಇದ್ದೀನಿ. ಸೊ ನಿಮ್ಮ ಜೊತೆ ಮಾತಾಡೋದೇ ನನಗೆ ತುಂಬ ಸಂತೋಷ. APS ಹೈಸ್ಕೂಲ್ ಆ್ಯಂಡ್ ಕಾಲೇಜ್ ಅದನ್ನು ಓದಿ ಅನ್ನೋದು ಗರ್ವ ನನಗೆ, ತುಂಬ ಹೆಮ್ಮೆ. ಮೊದಲು ಮಿಡ್ಲ್ ಸ್ಕೂಲ್ ಬಂದು ಗವಿಪುರದಲ್ಲಿ ಗೌರ್ಮೆಂಟ್ ಪ್ರೈಮರಿ ಆ್ಯಂಡ್ ಮಿಡ್ಲ್ ಸ್ಕೂಲ್ನಲ್ಲಿ ಗಂಗಾಧೇಶ್ವರ ದೇವಸ್ಥಾನ ಇದೆಯಲ್ಲ, ಅಲ್ಲಿ ನಾನು ಓದಿದ್ದು. ಫುಲ್ಲು ಕನ್ನಡ ಮೀಡಿಯಮಲ್ಲಿ. ಸೊ ನಾನೇ ಬಂದು ಕ್ಲಾಸ್ಲೇ ಫಸ್ಟು. ತುಂಬ ಚೆನ್ನಾಗಿ ಓದ್ತಾ ಇದ್ದೆ, ಬ್ರೈಟ್ ಸ್ಟೂಡೆಂಟ್. ಕ್ಲಾಸ್ ನಾನೇ ಮಾನಿಟರು. ಆ್ಯಂಡ್ ಮಿಡ್ಲ್ ಸ್ಕೂಲ್ನಲ್ಲಿ ಬಂದು 98% ನಾನು ಬಂದು ಪಾಸ್ ಮಾಡಿದ್ದು. ಸೊ ಒಳ್ಳೆ ಮಾರ್ಕ್ ಇದೆ ಅಂತ ಹೇಳ್ಬಿಟ್ಟು ಆಗ ಅಲ್ಲಿ ದೊಡ್ಡ ಸ್ಕೂಲ್ ಅಂದರೆ ನಮ್ಮ ನ್ಯಾಷನಲ್ ಹೈಸ್ಕೂಲ್ ಆ್ಯಂಡ್ ಕಾಲೇಜ್ ಆ್ಯಂಡ್ ನಮ್ಮ APS ಹೈಸ್ಕೂಲ್ ಆ್ಯಂಡ್ ಕಾಲೇಜ್. ಸೊ ನಮ್ಮ ಅಣ್ಣವ್ರು ಬಂದ್ಬಿಟ್ಟು ಇಂಗ್ಲೀಷ್ ಮೀಡಿಯಮಲ್ಲಿ ಸೇರಿಸ್ಬಿಟ್ರು. ಸೊ ಫುಲ್ ಕನ್ನಡ ಮೀಡಿಯಮಲ್ಲಿದ್ದವನು ನಕ್ಕತ್ತ ಇಂಗ್ಲೀಷ್ ಮೀಡಿಯಮ್ ಎಲ್ಲ ಸಬ್ಜೆಕ್ಟು ಇಂಗ್ಲೀಷ್ ಅಂತ ಹೇಳ್ಬೋದು. ನಾನು ಬಂದು ಭಾಳ ತುಂಬ ಫಂಕ್ ಆಗೋಗ್ಬಿಟ್ಟೆ. ಸೊ ಫಸ್ಟ್ ಬೆಂಚಲ್ಲಿದ್ದ ಸ್ಟೂಡೆಂಟು ಲಾಸ್ಟ್ ಬೆಂಚಿಗೆ ಬಂದುಬಿಟ್ಟೆ. ತುಂಬ ಡಿಪ್ರೆಷನ್, ತುಂಬ ಫಂಕಾಗಿ ಭಾಳ ಕಷ್ಟವಾಗ್ತಾಯಿತ್ತು. ಆಗ ರಿಯಲಿ ಅಲ್ಲಿ APS ಹೈಸ್ಕೂಲ್ನಲ್ಲಿ ಎಲ್ಲ ಮೇಸ್ಟ್ರುಗಳು, ಟೀಚರ್ಸು ಅಷ್ಟೊಂದು ನನ್ನ ಮೇಲೆ ಕರುಣೆ ತೋರಿಸಿ, ನನ್ನ ಕಷ್ಟದ ಅರ್ಥ ಮಾಡಿಕೊಂಡು ಅಷ್ಟೊಂದು ಪ್ರೇಮದಿಂದ ಹೇಳಿಕೊಟ್ಟು ಪಾಠ ಹೇಳಿ 8th 9th ಪಾಸ್ ಮಾಡಿಬಿಟ್ಟೆ. ಬಟ್ ಪಬ್ಲಿಕ್ ಎಕ್ಸಾಮ್ಲಿ ಒಂದು PCM ಅಲ್ಲಿ ತುಂಬ ವೀಕು, ಭಾಳ ಜನ ವೀಕು. ಸೊ ಅದರಲ್ಲಿ ನಾನು ಬಂದು ಆ ಸಬ್ಜೆಕ್ಟಲ್ಲಿ ಬಂದು ನಾನು ಫೇಲ್ ಆಗಿ ನಾನು ಬಂದು ಇದು ಮಾಡೋಕ್ಕಾಗಲಿಲ್ಲ. ಸೊ ಆಗ ಒಂದು ಕೆಮಿಸ್ಟ್ರಿ ಟೀಚರ್ ಅಂತ ಕಾಣುತ್ತೆ, NCR SKR ಅವ್ರ ಹೆಸರು. ಅವರು ಬಂದು ಮನೆಯಲ್ಲಿ 6 to 6:45 ಬಂದು ಸ್ಪೆಷಲ್ ಕ್ಲಾಸ್ ತಗೊಳ್ತಾ ಇದ್ರು PCMಗೆ. ಭಾಳ ಜನ ಸ್ಟೂಡೆಂಟ್ಸ್ ಎಲ್ಲ ಹೋಗ್ತಾ ಇದ್ರು. ಬಟ್ ನನಗೆ ಬಂದು ಫ್ರೀಯಾಗಿ ಬಂದು ಅಲ್ಲಿ ನನಗೆ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ನನಗೆ ಪಾಠ ಹೇಳಿ ನೆಕ್ಸ್ಟ್ ತಂದು ಬಂದು ನಾನು PCMನ ನಾನು ಮೊದಲು ಅಟೆಂಡ್ ಮಾಡಿ ನಾನು ಪಾಸ್ ಮಾಡಿದೆ. ನಾನು ಪಾಸ್ ಮಾಡಿ ಸೊ ಮಾರ್ಕ್ಸ್ ಕಮ್ಮಿ ಇದ್ರೂ ಕೂಡ ಬಿಕಾಸ್ ಹೈಸ್ಕೂಲಿಂದ APS ಕಾಲೇಜ್ ಫಸ್ಟ್ ಇಯರ್ ಅಲ್ಲ ಸೇರಿದೆ. ಆಮೇಲೆ ಬಂದ ಸಲ ಕಾರಣಗಳಿಂದ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. APS ಹೈಸ್ಕೂಲಲ್ಲಿ ನಾನು ಬಂದು ಓದಬೇಕಾದ್ರೆ ಅಲ್ಲ ಇಂಟರ್ ಹೈಸ್ಕೂಲ್ ಡ್ರಾಮಾಸ್ ವರ್ಷ ನಡೀತು. ಒಂದು 10-15 ಸ್ಕೂಲ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇತ್ತು. ಭಾಳ ದೊಡ್ಡ ಈವೆಂಟ್ ಅದು. ಆಗ
ನಾನು ಬಂದು ಕತೆ ಹೇಳ್ತಾ ಇದ್ದೆ ಭಾಳ. ಕ್ಲಾಸಲ್ಲಿ ಬಂದರೆ ಟೀಚರ್ ಬರೋದು ಲೇಟ್, ಮಾಸ್ಟರ್ ಟೀಚರ್ಸ್ ಬರೋದು ಲೇಟ್ ಆಯಿತು ಅಂತ ಹೇಳಿದ್ರೆ ನಾನು ಬಂದು ಪಿಕ್ಚರ್ ನೋಡಿದ್ದು ಯಾವುದಾದ್ರು ನಾವೆಸರ ಓದಿದ್ದು ಬಂದು ಆ್ಯಕ್ಟ್ ಮಾಡಿ ಕತೆಗೆಲ್ಲ ಹೇಳ್ತಾ ಇದ್ದೆ. ಅದು ಹುಡುಗೆಲ್ಲ ಭಾಳ ಸಂತೋಷ ಆಗ್ತಾ ಇತ್ತು. ಅದು ಒಂದು ಮೆಸ್ಸಿಗೆಲ್ಲ ಗೊತ್ತಾಗ್ತಾ ಇತ್ತು. ಅದಕ್ಕೆ ನನಗೆ ಬಂದು ಡ್ರಾಮಾಗೆ ಬಂದು ನನಗೆ ನೀನು ಮಾಡು ಅಂತ ಹೇಳ್ಬಿಟ್ಟು ಆದಿಶಂಕರ ನನ್ನ ಚಂಡಾಲ ಭೇಟಿ ಆಗೋದು. ಆದಿಶಂಕರ ಬಂದು ಚಂಡಾಲ ಬಂದಾಗ ಪಕ್ಕಕ್ಕೆ ಬಂದಾಗ ಯಾವುದು ಈ ಬಾಡಿನ ಈ ಸೋಲ ಆತ್ಮನ ಅಂತ ಕೇಳೋ ಈಶ್ವರನ ಬಂದದಲ್ಲ ಆ ಕ್ಯಾರೆಕ್ಟರ್. ಸೊ ಆ ಚಂಡಾಲನ ಕ್ಯಾರೆಕ್ಟರ್ ನಾನು ಮಾಡಿದೆ. ನಾನು ನೋಡಿದ್ರೆ ನಾನು ಚಂಡಾಲ ಥರ ಇದ್ದ ಕಾಣುತ್ತೆ. ನನಗೆ ಬಂದು ಆ ಕ್ಯಾರೆಕ್ಟರ್ ಮಾಡೋಕ್ಕೆ ಹೇಳಿದ್ರು. ಸೊ ಭಾಳ ಸ್ಕೂಲಲ್ಲಿ ನೋಡಿದ್ರು, ಭಾಳ ಅಪ್ರಿಷಿಯೇಟ್ ಮಾಡಿದ್ರು. ಆಮೇಲೆ ಪಾರ್ಟಿಸಿಪೇಟ್ ಮಾಡಿದಾಗ ಇಂಟರ್ ಹೈಸ್ಕೂಲ್ ಡ್ರಾಮಾ ಕಾಂಪಿಟೇಷನಲ್ಲಿ ನಮ್ಮ ಡ್ರಾಮಾಗೆ ಪ್ರೈಸ್ ಬಂತು, ಶೀಲ್ಡ್ ನಾವು ಬಂದು ಗೆದ್ದು ನನಗೆ ಬಂದು ದ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಕೊಟ್ಟರು, ಒಂದು ದೊಡ್ಡ ಕಪ್ಪು. ಸೊ ಆಗಲೇ ಬಂದು ನನಗೆ ಆ್ಯಕ್ಟರ್ ಅಂತ ಒಂದು ಅಂಗೀಕಾರ ಮಾಡಿ ಅದೇ ನನಗೆ ಪ್ರೊಫೆಷನ್ ಆಗಿ ಈಗ ಏನೋ ನನ್ನ ಮಟ್ಟಿಗೆ ನನ್ನಿಂದ ಸಾಧ್ಯ ಆಗೋಷ್ಟು ಆ್ಯಕ್ಟ್ ಮಾಡಿ ಮಕ್ಕಳನ್ನ ಸಂತೋಷಪಡಿಸ್ತಾ ಇದ್ದೀನಿ. ಅದಕ್ಕೆ ಕಾರಣ ಅಲ್ಲಿ APCಯಿಂದ ಸ್ಟಾರ್ಟ್ ಆಗಿದ್ದು ಅಂತ ಹೇಳ್ಕೊಳ್ಳೋಕೆ ತುಂಬ ನನಗೆ ಹೆಮ್ಮೆ. ಆ ಹೈಸ್ಕೂಲು, ಆ ಕಾಲೇಜ್, ಆ ಕಟ್ಟಡ, ಆ ಕಲ್ಲಿನ ಕಟ್ಟಡ, ಅದರ ಮುಂದೆ ಇದ್ದ ಅಷ್ಟೊಂದು ದೊಡ್ಡ ಮೈದಾನ, ಅಲ್ಲಿ ನಾವಿದ್ದ ಆಟಗಳು, ಕ್ರಿಕೆಟು, ಫುಟ್ಬಾಲು, ಖೋಖೋ, ಕಬಡ್ಡಿ, ಎಷ್ಟೊಂದು, ಅದೆಲ್ಲ ಬಂದು ಮರೆಯೋದಕ್ಕೆ ಸಾಧ್ಯ ಇಲ್ಲ ಆ ದಿನಗಳು. ಅದು ಆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಮನೆ ಹನುಮಂತಗರ ಇತ್ತು. ಆ ದೊಡ್ಡ ಗಣೇಶ, ಬಸವನಗುಡ, ದೊಡ್ಡ ಬಸವ, ಅಲ್ಲಿಂದ ಮಾರ್ಗದಲ್ಲಿ ಸ್ಕೂಲಿಗೆ ಹೋಗೋದು, ಅದೆಲ್ಲ ಬಂದು ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಹಸಿರವಾಗಿರುತ್ತೆ. ಸೊ ತುಂಬ ಹೆಮ್ಮೆ. ರಿಯಲಿ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಡಿಫ್ರೆಂಟ್ ಆಗಿ ನಾವು ಭೇಟಿ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಇದ್ರ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಕಾ ಬೇಡ ಅಂತ ಒಂದು ಕೇಳಿದ್ರು. ಧಾರಾಳವಾಗಿ ಸೋಷಿಯಲ್ ಮೀಡಿಯಾಕ್ಕೆ ಹಾಕ್ಬೋದು. ನಿಜ ತಾನೆ. ಸಂತೋಷ, ಭಾಳ ಸಂತೋಷ. ಜೈ ಹಿಂದ್. ನಮಸ್ಕಾರ.